ತುಂಬಾ ದಿನಗಳ ನಂತರ ಬಾಯ್ಸ್ಗಳು ಏರಿಯಾಕ್ ಬಂದಿದ್ರು. ಇದೇ ಖುಷಿನಲ್ಲಿ ಒಂದ್ ಸಖತ್ತಾಗಿರೋ ಜಾಗಕ್ಕೆ ಕರ್ಕೊಂಡೋಗಿದ್ದೆ. ಫುಲ್ ಮಜಾ ಮಾಡಿದ್ರು. ಆ ಜಾಗ ಯಾವ್ದು ಗೊತ್ತಾ? ಇವನೇ ವಾಂಟೆಡ್ ರವಿ. ನಮ್ಮ ಹ್ಯಾಂಡ್ಸಮ್ ಬ್ಯಾಚುಲರ್ ರವಿಗೆ ಒಂದು ಐಸ್ ಕ್ರೀಮ್ ತಿನ್ಸಿ ದೇಹನ ತಂಪು ಮಾಡಿಸಿ ಒಂದು ಡೆಡ್ಲಿ ಡಿಶ್ ಕೂಡ ತಿನ್ಸಿದ್ವಿ. ನೋಡ್ರಪ್ಪ, ತುಂಬ ದಿನಗಳ ನಂತರ ನಮ್ಮ ದೋಸ್ತುಗಳು ಬಂದ್ಬಿಟ್ಟವ್ರೆ. ಇವನು ನಮ್ಮ ಬಾತ್ಕೋಳಿ ರವಿ. ಏನಕ್ಕೆ ಬಾತ್ಕೋಳಿ ಅಂತೀವಿ ಅಂದರೆ, ಇವನು ಮುಂಚಿಂದನೂ ಒಂಥರ ಬಾತ್ಕೋಳಿ ಕಟಿಂಗ್ ಮಾಡಿಸ್ತಾನೆ. ಇದೇ ಆ ಕಟಿಂಗು, ಇದೇ ಆ ಬಾತ್ಕೋಳಿ ಕಟಿಂಗ್. ಹೆಂಗಿದೆ ನೋಡಿ, ಒಂಥರ ಟ್ರಂಪ್ದು ಕಟಿಂಗ್ ಇದೆ, ಹಂಗೆ ಇದೆ ಸೇಮು. ಅವಳಿಗೆ ಕೂಡ ಮತ್ತು ಅಂದಂಗೆ ನಿಂದು ಇದಿತ್ತಲ್ಲಪ್ಪ, ಏನಾಯ್ತಪ್ಪ, ಇರುವೆ ಅಂತ ಪ್ರಾಜೆಕ್ಟ್ ಇತ್ತಲ್ಲ? ಇರುವೆ ಪ್ರಾಜೆಕ್ಟ್ ನೀನೇ ಇರುವೆ ಬಿಟ್ಬಿಡಲ್ಲ ಮಚ್ಚ. ಇನ್ನೇನು ವಾಯ್ಸ್ ಓವರ್ ಸ್ಪೆಂಡಿಂಗ್ ಇತ್ತು, ಇವತ್ತು ಮಾಡೋಣ ನಾಳೆ ಮಾಡೋಣ. ಇರುವೆ, ಅದು ಇರುವೆ ಅಂತ ಹೆಸರು ಇಟ್ಬಿಟ್ಟು ಟೈಟಲ್ ಏನಂತ ಇಟ್ಟಿದ್ದೆ ಗೊತ್ತಾ? ಸುಮ್ಮನೆ ಬಿಟ್ಕೊಳ್ಬೇಡಿ ಅಂತ ಬೇರೆ ಅದಕ್ಕೆ ಟೈಟಲ್ಲು. ಇರುವೆ ಸುಮ್ಮನೆ ಬಿಟ್ಕೊಳ್ಬೇಡಿ ಅಂತ. ಬಿಟ್ಕೋಬೇಡಿ. ಏನೋ ಯಾವುದೋ ರೇಂಜಿಗೆ ತಗೊಂಡೋಯ್ತಾನೆ, ಗಾಂಧಿನಗರಲ್ಲಿ ಕಟ್ಔಟೆಲ್ಲ ಹಾಕ್ಸ್ತಾನೆ ಅನ್ಕೊಂಡೆ. ನಮ್ಮ ರವಿ ಅಕ್ಷರ ಸಂಚಿ ನೀನ್ ಇರೋ ತನಕ ಇನ್ನೇನಂತೆ, ನೀನ್ ಒಂದು ಒಳ್ಳೆ ಕ್ರಿಯೇಟರ್. ನಮ್ಮ ಇನ್ನೊಂದು ದೋಸ್ತ್ ಬಂದವ್ರೆ, ಇವ್ರ ಹೆಸರು ರಾಘವೇಂದ್ರ ಅಂತ. ಇವರು ಕಿಂಗ್ ಆಫ್ ಆಲ್ ಟೂಲ್ಸ್. ಎಲ್ಲ ಟೂಲ್ಸಲ್ಲೂ ಅರ್ಧ ಕುಡಿದ್ಬಿಟ್ಟವ್ರೆ. ಏನೇ ಕೇಳಿ ಎಲ್ಲದನ್ನು ಹೇಳ್ತಾರೆ. ಓಲ್ಲು ಮಿಕ್ಸಿಗೆ ಹಾಕಿ ಕುಡಿದ್ಬಿಟ್ಟವ್ರೆ ಇವರು. ನೋಡಿ ಇವರು ಸಂಜಿ ಇವಾಗ ಈ ಪ್ರಾಜೆಕ್ಟ್ ನ ಹೊಸದಾಗಿ ಟೇಕ್ ಓವರ್ ಮಾಡಿ ಹೊಸದಾಗಿ ಶೂಟಿಂಗ್ ಏನು ಮಾಡೋದು ಬೇಡ. ಬರೀ ವಾಯ್ಸ್ ಓವರ್ಸ್ ಏನ್ ಪೆಂಡಿಂಗ್ ಇದೆ, ದಯವಿಟ್ಟು ನಿನ್ ಮುಂದೆ ಅದು ವಾಯ್ಸ್ ಓವರ್ ಕಂಪ್ಲೀಟ್ ಮಾಡ್ಕೊಟ್ಬಿಟ್ರೆ ಆಗೋಗುತ್ತೆ. ಪ್ರಾಜೆಕ್ಟ್ ರಿಲೀಸ್ ಮಾಡ್ಬಿಡ್ರಿ. ಖಂಡಿತ. ನಮ್ಮ ರವಿ ಏನಂದ್ರೆ, ನಮ್ಮ ರವಿ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಇವನು MSc ಮಾಡ್ಬೇಕಾರೆ ಒಂದೇ ಗ್ರೂಪಲ್ಲಿದ್ವಿ. ಎಲ್ಲರೂ ಫೈನಲ್ಲು ಎಕ್ಸಾಮ್ಗೆ ಡಾಕ್ಯುಮೆಂಟ್ರಿ ಸಬ್ಮಿಟ್ ಮಾಡಬೇಕು. ಅವಾಗ ನಾನು ರವಿ ಒಂದು ಟೀಮಲ್ಲಿದ್ವಿ. ಸೊ ಅವಾಗ ಏನಾಯಿತು ಅಂದರೆ, ನಾವು ಪ್ರಾಜೆಕ್ಟ್ ಎಲ್ಲ ಕಂಪ್ಲೀಟ್ ಮಾಡಿದ್ವಿ. ಕಂಪ್ಲೀಟ್ ಮಾಡಿದ್ಮೇಲೆ ನಮ್ಮ ನರಸಿಂಹಮೂರ್ತಿ ಸರ್ ಅಂತ ಇದ್ದರು HOD. ಅವರು ಏನು ಮಾಡಿದ್ರು, ನೀವಿಬ್ಬರು ಇಂಟರ್ನ್ಶಿಪ್ಪಿಗೆ ಹೋಗ್ರೋ ಅಂತ ಹೇಳಿಬಿಟ್ಟು ನಮ್ಮನ್ನು TN ಸೀತಾರಾಮರ ಹತ್ರ ಕಳಿಸಿದ್ರು. ಸೊ ನಮ್ಮ ಕೆರಿಯರ್ ಆ್ಯಕ್ಚುಲಿ ನಾವು ಮೀಡಿಯಲ್ಲಿ ಫಸ್ಟು ಶುರು ಮಾಡಿದ್ದಂದರೆ TN ಸೀತಾರಾಮ್ ಕಡೆಯಿಂದ ಭೂಮಿಕಾ ಪ್ರೊಡಕ್ಷನ್ಸ್ ಮುಖಾಂತರ ನಾವು ನಮ್ಮ ಕೆರಿಯರ್ನ ಶುರು ಮಾಡಿದ್ವಿ. ಸೊ ಅಲ್ಲಿ ಸಣ್ಣ ಪುಟ್ಟ ಕೆಲಸಗಳನ್ನೆಲ್ಲ ನೋಡಿಕೊಂಡು ಬೇರೆಯವ್ರನ್ನ ಕೇಳಿ ತಿಳ್ಕೊಂಡು ಕೆಲಸಗಳನ್ನ ಮಾಡಿದ್ವಿ. ಸೊ ಇಮ್ಯಾಜಿನ್, ನಾವು ಅವಾಗ ತುಂಬ ಸಪೋರ್ಟಿವ್ ಆಗಿದ್ವು ಆ ಕ್ರಿಯೂ ಎಲ್ಲ. ಆ್ಯಕ್ಚುಲಿ ಸೀತಾರಾಮ್ ಸರ್ ಅಂತೂ ಇನ್ನೂ ತುಂಬ ಚೆನ್ನಾಗಿ ನಮಗೆ ಕೆಲಸ ಮಾಡಿ. ಸೀತಾರಾಮ್ ಸರ್ ಚೆನ್ನಾಗಿ ಮೋಟಿವೇಟ್ ಮಾಡೋರು. ಬಟ್ ಅವ್ರಿಗೆ ಕನ್ನಡ ಅಂತ ಬಂದಾಗ ತುಂಬ ಅವ್ರಿಗೆ ಕನ್ನಡಾಭಿಮಾನ ಜಾಸ್ತಿ. ಸೊ ಯಾವುದೇ ಥರ ಒಂದು ಗ್ರಾಮರು ಅದು ಇದು ಏನಾದ್ರು ಒಂಚೂರು ವ್ಯತ್ಯಾಸ ಆಗ್ಬಿಟ್ರು ಅವರು ಹೇಗೆ ಅದನ್ನು ತುಂಬ ಗಂಭೀರವಾಗಿ ನೋಡಿ ಅದನ್ನು ಕರೆಕ್ಟ್ ಮಾಡೋವ್ರಿಗೂ ಬಿಡ್ತಿರ್ಲಿಲ್ಲ. ಸೊ ತುಂಬ ಸೀರಿಯಸ್ ಆಗಿ ಅವರು ಅದನ್ನು ಇದು ಮಾಡ್ತಿದ್ರು. ಯಾವುದೇ ಒಂದು ಡೈಲಾಗ್ನ ಒಂದು ಅದನ್ನು ಮಾಡಿಸ್ಬೇಕು ಅಂದ್ರೂ ಎಲ್ಲದನ್ನು ನೀಟಾಗಿ ಕೂಲಂಕುಷವಾಗಿ ಚೆಕ್ ಮಾಡಿ ಅದನ್ನು ನೀಟಾಗಿ ಕರೆಕ್ಟಾಗಿ ಪರದೆ ಮೇಲೆ ಬರೋಂಥ, ಸ್ಕ್ರೀನ್ ಮೇಲೆ ಬರೋಂಥ ಕೆಲಸನ ಮಾಡ್ತಿದ್ರು. ಸೊ ನಾವು ಪ್ರೀ ಪ್ರೊಡಕ್ಷನಲ್ಲೂ ಇದ್ವಿ, ಪ್ರೊಡಕ್ಷನಲ್ಲೂ ಇದ್ವಿ, ಮತ್ತು ಪೋಸ್ಟ್ ಪ್ರೊಡಕ್ಷನಲ್ಲೂ ನಮ್ಮ ವರ್ಕ್ಗಳನ್ನೆಲ್ಲ ನೋಡಿದ್ವಿ. ನಮ್ಮ ಈ ಎಲ್ಲ ಪ್ರೊಡಕ್ಷನ್ಗಳಲ್ಲೂ ನಮ್ಮ ಹ್ಯಾಂಡ್ಸ್ ಇತ್ತು. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಇತ್ತು. ಸೊ ಎಲ್ಲ ಕಡೆ ಎಕ್ಸ್ಪೋಸ್. ಜರ್ನಿ ಶುರು ಆಗಿದ್ದು ಅಲ್ಲಿಂದ ಇನ್ನೂವರೆಗೂ ಆಕ್ಟಿವ್ ಆಗಿ ಮಾಡ್ತಾ ಇದೀವಿ. ಸಂಚಿ ಒಂದೊಂದೇ ಕಂಟೆಂಟ್ ಮಾಡ್ತಾ ಇರ್ತಾರೆ. ನಾನು ಅದು ಮಾಡೋ ಇದು ಮಾಡೋ ಅಂತ ಮಧ್ಯೆ ತಲೆ ತಿಂತಾ ಇರ್ತೀನಿ. ಆದ್ರೂ ಜರ್ನಿ ಇನ್ನೂ ನಿಂತಿಲ್ಲ, ನೋಡೋಣ ಎಲ್ಲಿಗೆ ಬರ್ತದೆ. ಆಮೇಲೆ ಸ್ವಲ್ಪ ಹೊತ್ತು ಮಾತನಾಡಿದ ನಂತರ ನಾವು ಹೋಗಿದ್ದೆ ಒಂದು ಸ್ಪೆಷಲ್ ಪ್ಲೇಸ್ಗೆ. ಅಲ್ಲಿ ಹೋಗಿ ಒಂದು ಸ್ಪೆಷಲ್ ಡಿಶ್ನ ತಿಂದ್ವಿ. ಅದೇನು ಡಿಶ್ ಅಂತ ನೀವೇ ನೋಡಿ ಬನ್ನಿ. ನೀವು ನೋಡ್ತಿರೋಂಥ ಡಿಶ್ಶು ಏನು ಅಂತ ಎಕ್ಸ್ಟ್ರಾರ್ಡಿನರಿ ಡಿಶ್ ಏನಲ್ಲ. ನೀವು ಇದನ್ನ ತಿಂದಿರ್ತೀರ, ಬಟ್ ನಮಗೆ ಇದು ತುಂಬಾನೇ ಎಕ್ಸ್ಟ್ರಾರ್ಡಿನರಿ. ನಮ್ಮ ಡೈಲಿ ಲೈಫಲ್ಲೂ ನಾವು ತುಂಬ ಕಡೆ ತಿಂತಾ ಇರ್ತೀವಿ, ಬಟ್ ಈ ಜಾಗದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಡಿಶ್ ಏನು ಅಂತ ನೀವು ಖಂಡಿತಾನು ಗುರ್ತಿಡಿತೀರ. ಇದು ಒನ್ ಆಫ್ ದ ಬೆಸ್ಟ್ ಡಿಶ್ ನಮ್ಮ ಏರಿಯಲ್ಲಿ ಸಿಗೋದಕ್ಕೆ. ಸೊ ನಮ್ಮ ಬಾಯ್ಸ್ ಬಂದಿದ್ರು ಅಂದ್ಬಿಟ್ಟು ಅಂಕಲ್ಗೆ ಹೇಳಿ ಒಳ್ಳೆ ಫ್ರೈಡ್ ರೈಸ್ ಹಾಕಿ ಅಂಕಲ್ ಅಂತ ಹೇಳಿದ್ವಿ. ಹುಡುಗರು ಚಿಕನ್ ಫ್ರೈಡ್ ರೈಸೇ ಬೇಕು ಅಂತ ಹೇಳೋರು ಚಿಕನ್ ಫ್ರೈಡ್ ರೈಸ್ನ ರೆಡಿ ಮಾಡಿಸಿದ್ವಿ. ಸೊ ಹುಡುಗರು ಚಿಕನ್ ಫ್ರೈಡ್ ರೈಸ್ ತಿನ್ನೋದಕ್ಕೆ ರೆಡಿ ಆಗಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನೀವು ಎಲ್ಲ ಕಡೆ ಈ ಹೋಟೆಲ್ಗಳಲ್ಲಿ ಅಥವಾ ದರ್ಶಿನಿಗಳಲ್ಲಿ ನಾರ್ಮಲ್ ಫ್ರೈಡ್ ರೈಸ್ ತಿಂದಿರ್ತೀರ, ಬಟ್ ಇಲ್ಲಿ ನಮ್ಮ ನೇಪಾಳಿ ಅಂಕಲ್ ಮಾಡ್ತಾರಲ್ಲ, ಸೂಪರಾಗಿ ಮಾಡ್ತಾರೆ. ಇದರ ಟೇಸ್ಟೇ ಒಂಥರ ಡಿಫ್ರೆಂಟ್ ಕಣ್ರಿ. ಅವ್ರು ಹಾಕೋಂಥ ಇಂಗ್ರೀಡಿಯೆಂಟ್ಸು, ಅವ್ರು ಮಾಡೋವಂಥ ಶೈಲಿ
ಏನೋ ಒಂಥರ ಸಖತ್ತಾಗಿರುತ್ತೆ. ನೀವು ಆ ಕಲರ್ಸ್ ನೋಡಿದ್ರೇನೆ ಎಷ್ಟು ಖುಷಿ ಆಗುತ್ತೆ ನೋಡಿ. ಆ ಫ್ರೈಡ್ ರೈಸ್ ಕಲರ್ಸ್ ಹೆಂಗೆ ನೋಡೋದಕ್ಕೆ ಖುಷಿ ಆಗುತ್ತೋ ಇನ್ನದಕ್ಕೂ ಅಷ್ಟೇ ಖುಷಿ ಆಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಈ ಫ್ರೈಡ್ ರೈಸು. ನೀವೊಂದ್ಸಲಿ ಟ್ರೈ ಮಾಡಬೇಕು. ಸೊ ಇದು ಎಲ್ಲಿ ಸಿಗುತ್ತೆ ಅಂತ ನೀವು ತಿಳ್ಕೊಬೇಕಂದ್ರೆ ಕಮೆಂಟ್ ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಾನು ಹೇಳ್ತೀನಿ ಏರಿಯಾ ಯಾವ ಏರಿಯಾ ಅಂತ. ನೇಪಾಳಿ ಅವರ ರೆಸ್ಟೋರೆಂಟ್ ಇದೆ. ಇಲ್ಲಿ ಫ್ರೈಡ್ ರೈಸ್ ತುಂಬಾನೇ ಚೆನ್ನಾಗಿ ಮಾಡ್ತಾರೆ, ಸಖತ್ತಾಗಿ ಮಾಡ್ತಾರೆ ಫ್ರೈಡ್ ರೈಸ್. ಸೊ ನಮ್ಮ ದೋಸ್ತುಗಳನ್ನ ಕರ್ಕೊಂಡ್ ಬಂದಿದ್ದೀನಿ ಫ್ರೈಡ್ ರೈಸ್ ಟೇಸ್ಟ್ ಮಾಡಿ ಅಂತ. ಸೊ ಫ್ರೈಡ್ ರೈಸ್ ಹೆಂಗಿದೆ? ಫ್ರೈಡ್ ರೈಸ್ ಚೆನ್ನಾಗಿ ಮಾಡಿದ್ದಾನೆ. ಮೀಡಿಯಂ ಸ್ಪೈಸಿ, ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಟೇಸ್ಟ್ ಡಿಫ್ರೆಂಟ್ ಆಗಿದೆ. ಬೇರೆ ಕಡೆಗಿನ ಇಲ್ಲಿ ಚೆನ್ನಾಗಿದೆ, ಒಂಥರ ಡಿಫ್ರೆಂಟ್ ಆಗಿದೆ. ನೋಡಿ ಇವರು ನಮ್ಮ ಫ್ರೆಂಡು ರವಿ ಮಾಮ ಹೆಂಗ್ ತಿಂತಾ ಇದಾರೆ. ರವಿ ಅವ್ರನ್ನ ಕೇಳೋಣ ಹೇಗಿದೆ. ರವಿ ಅವರೇ ಹೇಗಿದೆ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಕ್ರಿಸ್ಪಿ ಆಗಿದೆ. ರೆಗ್ಯುಲರ್ ಆಗಿ ತಿನ್ನೋದಕ್ಕಿಂತ ಇಲ್ಲಿ ಈರುಳ್ಳಿ ಇದನ್ನೆಲ್ಲ ಹಾಕಿದ್ದಾರೆ. ಅದಕ್ಕೆ ಏನಂದ್ರೆ ಒಂಥರ ಆರ ಇದೆ ಇದರಲ್ಲಿ. ಆರ ತುಂಬಾ ಫ್ರೆಶ್ ಆಗಿದೆ ಆಕ್ಚುಲಿ. ಸೊ ಇಟ್ ಫುಲ್ಸ್ ಯು ಅಗೈನ್. ಇನ್ನೊಂದ್ಸತಿ ಬಂದು ತಿನ್ಬೇಕು ಅನ್ಸುತ್ತೆ. ರೆಗ್ಯುಲರ್ ಆಗಿ ತಿಂದ್ರೆ ಆ ಕ್ರೌಡು ಆ ಇದ್ರಲ್ಲಿ ಇದಕ್ಕಿಂತ ಈ ಆರ ತುಂಬಾ ಚೆನ್ನಾಗಿದೆ. ಸೊ ಇಟ್ ಮೇಕ್ ಸಮಥಿಂಗ್ ಸ್ಪೆಷಲ್. ಸಂಡೇ ತುಂಬಾ ಚೆನ್ನಾಗಿ ಮಾಡಿದ್ಯಾ. ಸ್ಪೆಷಲ್ ಸಂಡೇ ಆಯ್ತು ಇವತ್ತು. ಇನ್ಸ್ಟೆಡ್ ಆಫ್ ಫ್ರೈಡ್ ರೈಸ್ ಗುಡ್ ಎವ್ರಿ ವೀಕೆಂಡ್. ಸೊ ಐ ಥಿಂಕ್ ವಿ ಪ್ರಾಬಬಲಿ ಒಂದು ಇನ್ನೊಂದ್ಸತಿ ತಿನ್ಬೋದು ಆ ಥರ. ಹುಡುಗರು ಸ್ಪೈಸಿ ಫುಡ್ನ ತುಂಬಾ ಎಂಜಾಯ್ ಮಾಡ್ಕೊಂಡು ತಿಂದ್ರು. ಆಮೇಲೆ ಪಕ್ಕದಲ್ಲಿ ಐಸ್ ಕ್ರೀಮ್ ಅಂಗಡಿ ನೋಡಿದ್ರು. ಬಾಯಿ ಸಿಹಿ ಮಾಡ್ಕೊಳ್ಳೇಬೇಕು ಅಂತ ಡಿಸೈಡ್ ಮಾಡಿದ್ರು. ನಮ್ಮ ಬ್ಯಾಚುಲರ್ ಬಾತ್ಕೋಳಿ ರಣಧೀರ ರವಿ ಮಾಮನ್ನ ನಾವು ಕರ್ಕೊಂಡ್ಬಂದಿದ್ದೆ ಕಾರ್ನರ್ ಹೌಸ್ಗೆ. ಫಿನಿಶಿಂಗ್ ಟಚ್ಗೆ ಏನಾದ್ರೂ ಸ್ವೀಟ್ ತಿನ್ಬೇಕು ಅಂತ ಹೇಳ್ತಾನೆ ಇದ್ದ. ಅದಕ್ಕೋಸ್ಕರ ನಮ್ಮ ಬಾತ್ಕೋಳಿ ಬಾಯಿಗೆ ಅರ್ಧ ಲೀಟ್ರು ಐಸ್ ಕ್ರೀಮ್ನ ಸುರಿದೇ ಬಿಟ್ಟೆ. PhD ಹೋಲ್ಡರ್ ಆಗಿರುವಂತ ಡಾಕ್ಟರ್ ರಾಘವೇಂದ್ರ ವಿ ನಾಯಕ ಅವರು ಒಂದು ಕೇಕಮೋಕ ಡೆಸರ್ಟ್ನ ಟೇಸ್ಟ್ ಮಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ರು. ಸೊ ಬಾಯ್ಸ್ ಎಲ್ಲರೂ ಫ್ರೈಡ್ ರೈಸ್ ತಿಂದ್ರು. ಸ್ವೀಟ್ ಆಗಿ ಏನಾದ್ರು ಒಂದು ಡೆಸರ್ಟ್ ಅಲ್ಲಿ ಎಂಡ್ ಮಾಡೋಣ ಅಂತ ಕೇಳಿದ್ರು. ಸೊ ಅದಕ್ಕೆ ಡೆಸರ್ಟ್ ಅಲ್ಲಿ ಮುಗಿಸೋಣ ಅಂದ್ಬಿಟ್ಟು ನಾವು ಬಂದಿರೋದೇನೆ ಕಾರ್ನರ್ ಹೌಸ್. ಸೊ ಬ್ಯಾಕ್ ಗ್ರೌಂಡ್ ಕಲರ್ಸ್ ನೋಡಿದ್ರೇನೆ ಗೊತ್ತಾಗುತ್ತೆ ಎಲ್ಲಿ ಅಂತ. ಸೊ ಕಾರ್ನರ್ ಹೌಸ್ ಬಂದಿದೀವಿ. ಸೊ ರಾಘು ಬಂದ್ಬಿಟ್ಟು ಏನ್ ಬೇಕು ಅಂತ ಕೇಳಿದೆ. ಕೇಕ ಮೊಕ ಬೇಕು ಅಂತ ಹೇಳ್ದ. ಸೊ ರಾಘು ಕೇಕ ಮೊಕ ತಗೊಂಡಿದ್ದಾನೆ. ಮತ್ತೆ ರವಿ ಬಂದು ಆಲ್ಮಂಡ್ ಫೈಸ್ ತಗೊಂಡಿದ್ದಾನೆ. ಸೊ ಕೇಕ ಮೊಕ ಹೇಗಿದೆ ಅಂತ ರಾಘು ಕೇಳೋಣ. ಚೆನ್ನಾಗಿದೆ. ಮತ್ತೆ ಹೆಂಗಿದೆ ಟೇಸ್ಟ್? ಚಾಕ್ಲೇಟ್ ಸೂಪರ್ ಆಗಿದೆ. ಕೋಕೋ ಸಕ್ಕತ್ತಾಗಿ ಹೊಡಿತಾ ಇದೆ. ಟೇಸ್ಟ್ ಮಾತ್ರ ಸೂಪರ್. ಕೇಕ್ ಫ್ಲೇವರ್ ಹೆಂಗಿದೆ? ಕೇಕ್ ಫ್ಲೇವರ್ ಸೂಪರ್. ಓಕೆ, ನಮ್ಮ ರವಿನ ಕೇಳೋಣ ಹೇಗಿದೆ ಅಂತ. ಅವರು ಸ್ವಲ್ಪ ಕಾಸ್ಟ್ಲಿ ಐಟಮ್ ನ ತಗೊಂಡಿದ್ದಾರೆ. ಸೊ ನಮ್ಮ ರವಿ ಅವ್ರನ್ನ ಕೇಳೋಣ. ಕಾಸ್ಟ್ಲಿ ಐಟಮ್ ತಗೊಂಡಿದ್ದಾರೆ, ಆಲ್ಮಂಡ್ ಫಿಶ್ ತಗೊಂಡಿದ್ದಾರೆ. ಸೊ ಏನ್ ಹೇಳ್ತಾರೆ ನಮ್ಮ ರವಿ ಅವ್ರು, ಹೇಳೋಣ ಹೇಗಿದೆಯಪ್ಪ ಡಿಶ್? ವೆರಿ ನೈಸ್. ಆಲ್ಮಂಡ್ ಫಡ್ಜ್ ಅನ್ನೋದಕ್ಕಿಂತ ಐ ಮೆಟ್ ಯು ಆಫ್ಟರ್ ವೆರಿ ಲಾಂಗ್ ಟೈಮ್. ನಾನು ನೀನು ರಾಘು ಸೇರಿದ್ರೆ ಐ ಮೀನ್ ದಟ್ ವುಡ್ ಬಿ ಅಮೇಜಿಂಗ್ ಬಿಕಾಸ್ ವಿ ಚೆರಿಶ್ ದ ಮೆಮೊರೀಸ್. ಆ ಕಾಲೇಜ್ ಡೇಸ್ ಇಂದ ಬರೋದು ಆ ಮೆಮೊರೀಸ್ ತಗ ರಿವ್ಯಾಂಪ್ ಆದಂಗೆ ಆಗುತ್ತೆ. ಸೊ ಅಗೇನ್ ಆಡೆಡ್ ವಿತ್ ಐಸ್ ಕ್ರೀಮ್ ವಿ ಆರ್ ಎಂಡಿಂಗ್ ಫಾರ್ ದ ಡೇ. ಸೂಪರ್. ಸಂಡೇ ಒಂದು ಆಲ್ಮೋಸ್ಟ್ ಮೆಮೊರೇಬಲ್ ಆಗಿ ಐ ಥಿಂಕ್ ವಿ ಆರ್ ಗೋನ್ ಟು ಎಂಡ್ ಇಟ್. ಥ್ಯಾಂಕ್ಸ್ ಸಂಜಯ್, ಮೇಕಿಂಗ್ ದ ಸಂಡೇ ವೆರಿ ಹ್ಯಾಪನಿಂಗ್. ನಮ್ಮ ಬಾಯ್ಸ್ ಫುಲ್ ಖುಷಿ ಆಗ್ಬಿಟ್ಟಿದ್ದಾರೆ. ಸೊ ನಮಗೆಲ್ಲ ಮೀಟ್ ಮಾಡೋದಕ್ಕೆ ಏನೋ ಒಂದು, ನಾವೆಲ್ಲರೂ ಮೀಟ್ ಮಾಡೋದಕ್ಕೆ ಏನೋ ಒಂದು ರೀಸನ್ ಬೇಕು. ಸೊ ರೀಸನ್ನು ಇತ್ತು, ಡಿಸ್ಕಷನ್ ಇತ್ತು, ತುಂಬಾನೇ ಮಾಡೋಂಥ ಡಿಸ್ಕಷನ್ಗಳಿತ್ತು. ನಾವೆಲ್ಲರೂ ರಿಯೂನಿಯನ್ ಅಂತ ಯೋಚನೆ ಮಾಡ್ತಾನೆ ಇರ್ತೀವಿ. ರಿಯೂನಿಯನ್ ಮಾಡೋಣ ಅಂತ. ಆ ರಿಯೂನಿಯನ್ ಬರೀ ವಾಟ್ಸಪ್ಗೆ ನಿಂತೋಗುತ್ತೆ. ವಾಟ್ಸಪ್ ಇಂದ ಮುಂದಕ್ಕೆ ಹೋಗ್ತಾನೆ ಇಲ್ಲ. ಸೊ ಯಾರು ನಾವೆಲ್ಲ ರಿಯೂನಿಯನ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ಬಟ್ ನಾವು 3 ಜನ ಅಂತೂ ಖಂಡಿತವಾಗ್ಲೂ ಸಿಗ್ತಾನೆ ಇರ್ತೀವಿ, ಮಾಡ್ತಾನೆ ಇರ್ತೀವಿ. ನೋ ಡೌಟ್ ನಾವು ಎವ್ರಿ ವೀಕೆಂಡ್ಸ್ ಅಂತೂ ರಿಯೂನಿಯನ್ ಮಾಡ್ತಾನೆ ಇರ್ತೀವಿ. ಯಾಕಂದ್ರೆ ಯಾಕೆ ನಾವು ರಿಯೂನಿಯನ್ ಮಾಡ್ತೀವಿ ಅಂದ್ರೆ ವಿ ನೆವರ್ ಗೋನಾ ಮಿಸ್ ಈಚ್ ಅದರ್. ಮದುವೆ ಆಗಿ ಮಕ್ಕಳಾದ್ರೂ ಐ ಮೀನ್ ವಿ ಆರ್ ಸ್ಟಿಲ್ ದ ಸೇಮ್. Definitely. ಆಗುತ್ತೆ. ಸೊ ಐ ಡೋಂಟ್ ಥಿಂಕ್ ಸೊ ಆ ಮಿಸ್ಸಿಂಗು ಆ ರಿಯೂನಿಯನ್ ನಮಗೆಲ್ಲ ಬೇಕೇ ಬೇಕಾಗಲ್ಲ. ಬಿಕಾಸ್ ವಿ ಆರ್ ಚೆರಿಶಿಂಗ್ ದ ಮೆಮರೀಸ್ ಟಿಲ್ ದ ಎಂಡ್.
ಸೊ ಹಂಗಾಗಿ ವಿ ಡೋಂಟ್ ನೀಡ್ ಎನಿ ರಿಯೂನಿಯನ್. ಬೇಕಾದವ್ರು ಬರ್ಬೋದು, ಆರಾಮಾಗಿ ಮಾಡ್ಬೋದು. ನಿಮ್ಮ ಅಭಿಪ್ರಾಯ ಏನು ರಿಯೂನಿಯನ್ ಬಗ್ಗೆ? ರಿಯೂನಿಯನ್ ಬಗ್ಗೆ ಏನಂದ್ರೆ ರಿಯೂನಿಯನ್ ಬರೀ ವಾಟ್ಸಪ್ ಅಲ್ಲೇ ಯೂನಿಯನ್ ಆಗಿದೆ ಅಷ್ಟೇ. ಅದು ಅಲ್ಲಿಂದ ಆಚೆಕ್ ಬರಲ್ಲ. ಅಲ್ಲೇ ಒಂದು 3 ತಿಂಗಳಿಗೆ ಒಂದ್ಸತಿ ಇಲ್ಲ ಒಂದ್ 6 ತಿಂಗಳಿಗೆ ಒಂದ್ಸತಿ ಎಲ್ಲಾರು ಹೆಂಗಿದ್ದೀರಾ ಅಂತ ಮೆಸೇಜ್ ಹಾಕೋದು, ಅಲ್ಲೇ ಯೂನಿಯನ್ ಆಗೋದು, ಅಲ್ಲಿಗೆ ಕೊಲ್ಯಾಪ್ಸ್ ಆಗೋದು ಅಷ್ಟೇ. ನೋಡಿ ಗೈಸ್, ನಮ್ಮ ಹುಡುಗರು, ನಮ್ಮ ಕ್ಲಾಸ್ ಹುಡುಗರು ಇದನ್ನ ಸೀರಿಯಸ್ ಆಗಿ ತಗೊಳ್ಳಿ. ನೋಡ್ತಿರೋರು ಡಿಸೈಡ್ ಮಾಡಿ ಎಲ್ಲರೂ ಒಂದ್ ಕಡೆ ಸಿಗೋಣ. ಸೊ ರಿಯೂನಿಯನ್ ಮಾಡ್ಬೇಕು ಅಂದಾಗ ಎಲ್ಲರೂ ಒಟ್ಟುಗೂಡಿ ಒಂದ್ ಕಡೆ ಯಾವ್ದಾದ್ರು ಡಿನ್ನರೋ ಲಂಚೋ ಏನಾದ್ರು ಮಾಡ್ಬೋದು. ಸೊ ಇಷ್ಟು ಹೇಳ್ತಾ ನಮ್ಮ ಇವತ್ತಿನ ಒಂದು ಫನ್ ವ್ಲಾಗ್ ನ ಮುಗಿಸ್ತಾ ಇದೀವಿ.